ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ದೇಶ ಸ್ವತಂತ್ರ ಪಡ್ಕೊಂಡ ಮೇಲೆ ನಮ್ಮದೇ ಆಡಳಿತ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿ ಅದನ್ನು 1949 ನವೆಂಬರ್ 26ರಂದು ಅಂಗೀಕರಿಸಿ 1950 ಜನವರಿ 26ರಂದು ಜಾರಿಗೊಳಿಸಿದಂತಹ ಪವಿತ್ರವಾದ ದಿನವೇ ಈ ಗಣರಾಜ್ಯೋತ್ಸವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಲ್ಲವನ್ನೂ ಒಳಗೊಂಡು ಪ್ರತಿಯೊಬ್ಬ ಪ್ರಜೆಗಳು ಕೂಡ ಸ್ವಾತಂತ್ರ್ಯ, ಸ್ವಾಭಿಮಾನವಾಗಿ ಬಾಳುವ ಒಂದು ಅವಕಾಶವನ್ನು ಸಂವಿಧಾನ ನಮಗೆ ತಂದುಕೊಟ್ಟಿರುವಂತಹದ್ದು. ನಮ್ಮ ದೇಶದ ಒಂದು ವಿಶೇಷತೆ ವಿವಿಧತೆಯಲ್ಲಿ ಏಕತೆ. ಅನೇಕ ಧರ್ಮ, ಜಾತಿ, ಭಾಷೆ, ಪಂಗಡ ಇವೆಲ್ಲವೂ ಇದ್ದರೂ ಕೂಡ ನಾವೆಲ್ಲ ಅಖಂಡ ಭಾರತೀಯರು ಎನ್ನುವಂಥ ಭಾವನೆ ಈ ಸಂದರ್ಭದಲ್ಲಿ ಎಲ್ಲರನ್ನೂ ಒಡಮೂಡುವಂತಹದ್ದು. ಅದರ ಜೊತೆಗೆ ಈ ಸಂವಿಧಾನ ಆಯಾ ಭಾಷಾ ಪ್ರಾಂತ್ಯಗಳನ್ನು ವಿಂಗಡಿಸಿ ಆಯಾಯ ಭಾಷೆಗಳಲ್ಲೇ ಆಡಳಿತ ವ್ಯವಹಾರಗಳನ್ನು ನಡೆಸುವಂತಹ ಅನುಕೂಲವೂ ಕೂಡ ಮಾಡಿಕೊಟ್ಟು ಬಂದಿರುವಂತಹದ್ದು. ಇದರ ಜೊತೆಯಲ್ಲಿ ಎಲ್ಲ ಪ್ರಜೆಗಳಿಗೂ ಕೂಡ ಸಮಾನವಾದ ಅವಕಾಶಗಳನ್ನು, ಅವರದೇ ಆದ ಜವಾಬ್ದಾರಿಗಳನ್ನು ಕೊಡುವಂತಹ ವ್ಯವಸ್ಥೆ ನಮ್ಮ ಭಾರತದ ಸಂವಿಧಾನದ ಮೂಲಕ ಎಲ್ಲರಿಗೂ ಒದಗಿ ಬಂದಿರುವಂತಹದ್ದು. ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು. ಬಹುದೊಡ್ಡ ಸಂವಿಧಾನ ಭಾರತ ಸಂವಿಧಾನ. ಇದು ಇಡೀ ವಿಶ್ವಕ್ಕೆ ಇವತ್ತು ಆದರ್ಶ ಮಾದರಿಯಾಗಿರುವಂಥ ಒಂದು ಸಂವಿಧಾನವಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಶಾಂತಿ, ನೆಮ್ಮದಿ, ಸಮಾಧಾನದಿಂದ ಬದುಕುವಂಥ ಒಂದು ವಾತಾವರಣವನ್ನು ಪ್ರತಿಯೊಬ್ಬರೂ ಕೂಡ ಅಳವಡಿಸಿಕೊಳ್ಳುವಂತಹ ವಿಚಾರವೇ ಈ ಒಂದು ಗಣರಾಜ್ಯೋತ್ಸವ. ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ನಮ್ಮ ದೇಶಕ್ಕಾಗಿ ದುಡಿದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸೇನಾನಿಗಳಿರ್ಬೋದು, ತ್ಯಾಗರಿರ್ಬೋದು, ಹೋರಾಟಗಾರರಿರ್ಬೋದು, ಅವರೆಲ್ಲರ ತ್ಯಾಗ ಬಲಿದಾನಗಳನ್ನು ಕೂಡ ಸ್ಮರಿಸಿಕೊಳ್ಳಬೇಕಾಗಿರುವಂತಹ ಒಂದು ಪವಿತ್ರವಾದಂತಹ ದಿವಸ. ಅವರ ತ್ಯಾಗ ಬಲಿದಾನದಿಂದಲೇ ನಾವೆಲ್ಲ ಇವತ್ತು ಸ್ವಾತಂತ್ರ್ಯವನ್ನು ಪಡ್ಕೊಂಡು ಇಷ್ಟೊಂದು ನಾವು ಸ್ವತಂತ್ರವಾಗಿ ಬದುಕೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಸ್ವಾತಂತ್ರ್ಯ ನಂತರದಲ್ಲಿ ನಾವೆಲ್ಲರೂ ಕೂಡ ನಮ್ಮದೇ ಆದಂತಹ ಒಂದು ಉತ್ತಮ ವಾತಾವರಣದಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದ ಬದುಕುವಲಿಕ್ಕೆ ಬೇಕಾಗಿರುವಂಥದ್ದೇ ಈ ಸಂವಿಧಾನ ನಮಗೆ ಕೊಟ್ಟಿದೆ. ಇಂತಹ ಒಂದು ಸಂವಿಧಾನ ಜಾರಿಗೊಳಿಸಿದ ಈ ಗಣರಾಜ್ಯೋತ್ಸವ ಅಂದರೆ ಎಲ್ಲ ರಾಜ್ಯಗಳು ಒಟ್ಟಾಗಿ ವಿವಿಧತೆಯಿಂದ ಏಕತೆಯನ್ನು, ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕುವ ವಾತಾವರಣವನ್ನು, ಧರ್ಮ, ಜಾತಿ, ಭಾಷೆ ಮರೆತು ನಾವೆಲ್ಲರೂ ಕೂಡ ಭಾರತೀಯರು ಎನ್ನುವ ಭಾವನೆಯನ್ನು ಬೆಳೆಸಿಕೊಳ್ಳಲು ಈ ಗಣರಾಜ್ಯೋತ್ಸವ ನಮ್ಮೆಲ್ಲರನ್ನು ಒಗ್ಗೂಡಿಸುವಂತಹ ಒಂದು ದಿವಸ. ಇದು ಭಾರತೀಯರೆಲ್ಲರಿಗೆ ಅತ್ಯಂತ ಮುಖ್ಯವಾಗಿರುವಂಥ ಬಹುದೊಡ್ಡ ಒಂದು ಹಬ್ಬವಾಗಿರುವಂಥದ್ದು. ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಶುಭವನ್ನು ಕೋರ್ತೇನೆ.